ಸೊ ರ್ಯಾಷನಲ್ ನಂಬರ್ ಪಾರ್ಟ್ 1 ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊಂಡಿದ್ದು. ಓಕೆನಾ. ಈಗ ಪ್ರಾಪರ್ಟೀಸ್ ಆಫ್ ರ್ಯಾಷನಲ್ ನಂಬರ್ನ ಸ್ಟಡಿ ಮಾಡೋಣ. ಓಕೆನಾ. ಕ್ಲೋಜರ್ ಪ್ರಾಪರ್ಟಿ. ಸೊ ಕ್ಲೋಜರ್ ಪ್ರಾಪರ್ಟಿ ಓಲ್ ನಂಬರು ಮತ್ತು ಇಂಟಿಜರು ರ್ಯಾಷನಲ್ ನಂಬರಲ್ಲಿ ಸ್ಯಾಟಿಸ್ಫೈ ಮಾಡುತ್ತಾ ಇಲ್ವಂತ ನಾವು ಚೆಕ್ ಮಾಡಬೇಕು. ಓಕೆನಾ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟ್ರೈ ದೀಸ್. fill in the blanks with the following table. ನಂಬರ್ಸ್, ರ್ಯಾಷನಲ್ ನಂಬರು, ಇಂಟಿಜರು, ಓಲ್ ನಂಬರು ಮತ್ತು ನ್ಯಾಚುರಲ್ ನಂಬರು. ಕ್ಲೋಸ್ಡ್ ಅಂಡರ್ ಅಂದರೆ ಕ್ಲೋಜರ್ ಪ್ರಾಪರ್ಟಿಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ನ ಸ್ಯಾಟಿಸ್ಫೈ ಮಾಡುತ್ತಾ ಇಲ್ವಾ ಅಂತ ನಾವು ಚೆಕ್ ಮಾಡಬೇಕು. ಇಲ್ಲಿ ಡೈರೆಕ್ಟಾಗಿ ರ್ಯಾಷನಲ್ ನಂಬರು ಸ್ಯಾಟಿಸ್ಫೈ ಮಾಡುತ್ತೆ. ಎಸ್. ಡಿವಿಷನಲ್ಲಿ ಸ್ಯಾಟಿಸ್ಫೈ ಮಾಡಲ್ಲ. ಇಂಟಿಜರು ಸ್ಯಾಟಿಸ್ಫೈ ಮಾಡುತ್ತೆ. ಎಸ್. ಡಿವಿಷನಲ್ಲಿ ಸ್ಯಾಟಿಸ್ಫೈ ಮಾಡಲ್ಲ. ಓಕೆನಾ. ಓಲ್ ನಂಬರು ಸಹ ಅಡಿಷನ್ ಸ್ಯಾಟಿಸ್ಫೈ ಮಾಡುತ್ತೆ, ಸಬ್ಟ್ರಾಕ್ಷನ್ನ ಸ್ಯಾಟಿಸ್ಫೈ ಮಾಡಲ್ಲ, ಮಲ್ಟಿಪ್ಲಿಕೇಶನ್ನ ಸ್ಯಾಟಿಸ್ಫೈ ಮಾಡುತ್ತೆ, ಡಿವಿಷನ್ನ ಸ್ಯಾಟಿಸ್ಫೈ ಮಾಡಲ್ಲ. ಆ್ಯಂಡ್ ನ್ಯಾಚುರಲ್ ನಂಬರು ಅಡಿಷನಲ್ಲಿ ಸ್ಯಾಟಿಸ್ಫೈ ಮಾಡುತ್ತೆ ಕ್ಲೋಜರ್ ಪ್ರಾಪರ್ಟಿನ, ಸಬ್ಟ್ರಾಕ್ಷನಲ್ಲಿ ಸ್ಯಾಟಿಸ್ಫೈ ಮಾಡಲ್ಲ, ಮಲ್ಟಿಪ್ಲಿಕೇಶನಲ್ಲಿ ಮಾಡುತ್ತೆ, ಡಿವಿಷನಲ್ಲಿ ಮಾಡಲ್ಲ. ಸೊ ಡಿವಿಷನಲ್ಲಿ ಯಾವ ಪ್ರಾಪರ್ಟಿನೂ ಸಹ ಸ್ಯಾಟಿಸ್ಫೈ ಆಗೋದಿಲ್ಲ. ಸೊ ಇದನ್ನು ಎಕ್ಸಾಂಪಲ್ ಸಹಿತ ನಾವು ವಿವರಿಸೋಣ. ಓಕೆನಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು ರ್ಯಾಷನಲ್ ನಂಬರ್ ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊಂಡಿದ್ದು. ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಪ್ರಾಪರ್ಟಿಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಕ್ಲೋಜರ್ ಪ್ರಾಪರ್ಟಿ ಏನು ಹೇಳುತ್ತೆ? A+B = C ಅಲ್ವಾ. ಸೊ ಇವಾಗ ನ್ಯಾಚುರಲ್ ನಂಬರು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ನ ಸ್ಯಾಟಿಸ್ಫೈ ಮಾಡುತ್ತಾ ಅಂತ ನಾವು ಚೆಕ್ ಮಾಡಬೇಕು. ಓಕೆನಾ. ನ್ಯಾಚುರಲ್ ನಂಬರ್ A = 2 ಅಂತ ತಗೊಂಡಿದ್ದೀನಿ, B = 3 ಅಂತ ತಗೊಂಡಿದ್ದೀನಿ. A+B = C. ಸೊ ನಾವು A+B ಮಾಡಿದಾಗ C ಅಂದ್ರೇನು? ನಾವು ನ್ಯಾಚುರಲ್ ನಂಬರ್ ಹಾಕಿದ್ರೆ ಇಲ್ಲಿ C ನ್ಯಾಚುರಲ್ ನಂಬರೇ ಬರಬೇಕು. ಸೊ A 2ನ ತಗೊಳ್ಳೋಣ, ಪ್ಲಸ್ B 3ನ ತಗೊಳ್ಳೋಣ. ಓಕೆನಾ. 2 + 3 = 5 ಬಂತು ಅಲ್ವಾ. 5 ಇಸ್ ಅ ನ್ಯಾಚುರಲ್ ನಂಬರ್. ಸೊ ನ್ಯಾಚುರಲ್ ನಂಬರು ಕ್ಲೋಜರ್ ಪ್ರಾಪರ್ಟಿನ ಹೋಲ್ಡ್ ಮಾಡುತ್ತೆ. ಸೊ ನಾವು ಇಲ್ಲಿ ಎಸ್ ಅಂತ ಬರಿಬೋದು. ನೆಕ್ಸ್ಟು ಸಬ್ಟ್ರಾಕ್ಷನ್ ಮಾಡಬೇಕು. A - B = C. ಓಕೆನಾ. A 2 ತಗೊಳ್ಳೋಣ, ಮೈನಸ್ B 3 ತಗೊಳ್ಳೋಣ. ಓಕೆನಾ. 2 - 3 ಅಂದರೆ -1 ಬರುತ್ತೆ. ಪ್ಲಸ್ ಇಂಟು ಮೈನಸ್ ಇಲ್ಲಿ ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಇರೋದ್ರಿಂದ ನಾವು ಮೈನಸ್ ತಗೋತೀವಿ. ಪ್ಲಸ್ ಇಂಟು ಮೈನಸ್ ಆಗಿರೋದ್ರಿಂದ ನಾವೇನು ಮಾಡಬೇಕು? ಲೆಸ್ ಮಾಡಬೇಕು. ಓಕೆನಾ. 2 - 3 = -1 ಬಂದಿದೆ ಅಲ್ವಾ. -1 ನಾಟ್ ಎ ನ್ಯಾಚುರಲ್ ನಂಬರ್. ಸೊ ಹಾಗಾದರೆ ಇದು ಸ್ಯಾಟಿಸ್ಫೈ ಮಾಡಲ್ಲ. ಕ್ಲೋಜರ್ ಪ್ರಾಪರ್ಟಿನ ನ್ಯಾಚುರಲ್ ನಂಬರು ಸಬ್ಟ್ರಾಕ್ಷನಲ್ಲಿ ಸ್ಯಾಟಿಸ್ಫೈ ಮಾಡಲ್ಲ ಅಂತ, ನೋ ಅಂತ ತಗೊಂಡಿದ್ದೀನಿ. ಓಕೆನಾ. ನೆಕ್ಸ್ಟು ನ್ಯಾಚುರಲ್ ನಂಬರು ಮಲ್ಟಿಪ್ಲಿಕೇಶನಲ್ಲಿ ಸ್ಯಾಟಿಸ್ಫೈ ಮಾಡುತ್ತಂತ ಚೆಕ್ ಮಾಡಬೇಕು. A 2, B 3. ಓಕೆನಾ. 2 3 = 6 ಇಸ್ ಎ ನ್ಯಾಚುರಲ್ ನಂಬರ್. ಇದು ಸ್ಯಾಟಿಸ್ಫೈ ಮಾಡುತ್ತೆ. ಎಸ್. ನೆಕ್ಸ್ಟು ಡಿವಿಷನ್ ಮಾಡುತ್ತಾ ಅಂತ ಚೆಕ್ ಮಾಡೋಣ. A 2 ತಗೋತೀನಿ, ಡಿವೈಡೆಡ್ ಬೈ B 3ನ ತಗೋತೀನಿ. 2 / 3 ಅಂದರೆ ಇದು 0 ಪಾಯಿಂಟ್ ಸಮಥಿಂಗ್ ಆನ್ಸರ್ ಬರುತ್ತೆ. ಸೊ ಹಾಗಾಗಿ ಇದು ಸ್ಯಾಟಿಸ್ಫೈ ಮಾಡಲ್ಲ, ನೋ. ಅಂದರೆ 0 ನಾಟ್ ಎ ನ್ಯಾಚುರಲ್ ನಂಬರ್ ಅಲ್ವಾ, ಅದಕ್ಕೆ ಸ್ಯಾಟಿಸ್ಫೈ ಮಾಡಲ್ಲ. ನೆಕ್ಸ್ಟು ಓಲ್ ನಂಬರ್ ಸ್ಯಾಟಿಸ್ಫೈ ಮಾಡುತ್ತಾ ಅಂತ ಚೆಕ್ ಮಾಡಬೇಕು. ಓಲ್ ನಂಬರು ಕ್ಲೋಜರ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡುತ್ತಾ ಅಂತ ಚೆಕ್ ಮಾಡಬೇಕು. A 0 ತಗೊಂಡಿದ್ದೀನಿ. ಸೊ 0 ಇಸ್ ಎ ಓಲ್ ನಂಬರ್. B 3ನ ತಗೊಂಡಿದ್ದೀನಿ. ನಾವು ಯಾವ ನಂಬರ್ ಬೇಕಾದರೂ ತೊಗೋಬೋದು. ಸೊ A 0 ಪ್ಲಸ್ B 3 ಇದೆ. 0 + 3 ಬರುತ್ತೆ. ಸೊ 3 ಇಸ್ ಎ ಓಲ್ ನಂಬರ್. ಇದು ಕ್ಲೋಜರ್ ಪ್ರಾಪರ್ಟಿನ ಅಡಿಷನ್ನಲ್ಲಿ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಅದಕ್ಕೆ ನಾವು ಎಸ್ ಅಂತ ತಗೋಬೇಕು. ಓಕೆನಾ. ನೆಕ್ಸ್ಟು ಸಬ್ಟ್ರಾಕ್ಷನ್ ಮಾಡೋಣ. A 0 - B 3. 0 - 3 -3ನೇ ಬರುತ್ತೆ ಅಲ್ವಾ. ಸೊ ಇದು -3 ನಾಟ್ ಎ ಓಲ್ ನಂಬರ್. ಸೊ ಇದು ಸಹ ಸ್ಯಾಟಿಸ್ಫೈ ಮಾಡಲ್ಲ. ನೆಕ್ಸ್ಟು ಮಲ್ಟಿಪ್ಲಿಕೇಶನ್ನ ನೋಡೋಣ. A 0 × B 3. 0 × 3 0 ಆಗಿರುತ್ತೆ. ಸೊ 0 ಇಸ್ ಎ ಓಲ್ ನಂಬರ್.
ಸೊ ಹೋಲ್ ನಂಬರು ಕ್ಲೋಜರ್ ಪ್ರಾಪರ್ಟಿಲಿ ಮಲ್ಟಿಪ್ಲಿಕೇಶನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಎಸ್ ಅಂತ ತಗೊಳ್ಳೋಣ. ಎಸ್. ನೆಕ್ಸ್ಟ್ ಡಿವಿಷನಲ್ಲಿ 0 ಡಿವೈಡೆಡ್ ಬೈ 3. ಓಕೆನಾ, 0/3. ಸೊ ಇದು ಸ್ಯಾಟಿಸ್ಫೈ ಮಾಡಲ್ಲ, ನೋ, ಇನ್ಫಿನಿಟಿ ಬರುತ್ತೆ. ನೆಕ್ಸ್ಟು ಇಂಟಿಜರು ಕ್ಲೋಜರ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಓಕೆನಾ, ಸೊ a -2 ತೊಗೊಂಡಿದ್ದೀನಿ, b 3ನ ತೊಗೊಂಡಿದ್ದೀನಿ. a -2 ಹಾಕೋಣ, ಪ್ಲಸ್ b 3 ಈಸ್ ಈಕ್ವಲ್ ಟು -2 + 3 ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ನಾವಿಲ್ಲಿ ಏನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. ಬಟ್ ದೊಡ್ಡ ಅಂಕಿ ಚಿಹ್ನೆ ಪ್ಲಸ್ ಇರೋದ್ರಿಂದ ಪ್ಲಸ್ ಬರ್ಕೋಬೇಕು. ಸೊ 3ಅಲ್ಲಿ 2ನ ಲೆಸ್ ಮಾಡಿದ್ರೆ 1. ಸೊ +1 ಈಸ್ ಅ ಇಂಟಿಜರ್ ಅಲ್ವಾ, ಇದು ಕ್ಲೋಜರ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡುತ್ತೆ ಅಡಿಷನಲ್ಲಿ. ಓಕೆನಾ, ನೆಕ್ಸ್ಟ್ ಸಬ್ಟ್ರಾಕ್ಷನ್ ಮಾಡೋಣ. a -2 ತೊಗೊಳ್ಳೋಣ, ಮೈನಸ್ b 3ನ ತೊಗೊಳ್ಳೋಣ. ಓಕೆನಾ, ಮೈನಸ್ ಇಂಟು ಮೈನಸ್ ಪ್ಲಸ್, ನಾವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಮೈನಸ್, ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಇರೋದ್ರಿಂದ ನಾವಿಲ್ಲಿ ಮೈನಸ್ ತೊಗೋಬೇಕು. 3 + 2 5 ಆಗುತ್ತೆ. -5 ಈಸ್ ಅ ಇಂಟಿಜರ್ ಅಲ್ವಾ, ಸೊ ಇದೇನು ಮಾಡುತ್ತೆ, ಸ್ಯಾಟಿಸ್ಫೈ ಮಾಡುತ್ತೆ. ಇಂಟಿಜರು ಕ್ಲೋಜರ್ ಪ್ರಾಪರ್ಟಿನ ಸಬ್ಟ್ರಾಕ್ಷನಲ್ಲಿ ಸ್ಯಾಟಿಸ್ಫೈ ಮಾಡುತ್ತೆ. ಓಕೆನಾ, ನೆಕ್ಸ್ಟು ಮಲ್ಟಿಪ್ಲಿಕೇಶನ್ನ ನೋಡೋಣ. a -2 ತೊಗೊಳ್ಳೋಣ, ಇಂಟು b 3ನ ತೊಗೊಳ್ಳೋಣ. 2 3 6, ಮೈನಸ್ ಹಾಗೆ ಬರ್ಕೊಳ್ಳೋಣ, -6 ಇದೆ ಅಲ್ವಾ. ಸೊ -6 ಈಸ್ ಅ ಇಂಟಿಜರ್, ಅದರಿಂದ ಇಂಟಿಜರು ಕ್ಲೋಜರ್ ಪ್ರಾಪರ್ಟಿಲಿ ಮಲ್ಟಿಪ್ಲಿಕೇಶನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಎಸ್. ಓಕೆ, ನೆಕ್ಸ್ಟು ಡಿವಿಷನ್ನ ನೋಡೋಣ. -2 ಡಿವೈಡೆಡ್ ಬೈ 3. -2 ಡಿವೈಡೆಡ್ ಬೈ 3 ಅಂದರೆ ಇದು ಸಹ -0 ಪಾಯಿಂಟ್ ಸಮಥಿಂಗಲ್ಲಿ ಆನ್ಸರ್ ಬರುತ್ತೆ. ಇದು ಸ್ಯಾಟಿಸ್ಫೈ ಮಾಡಲ್ಲ, ನೋ. ನೆಕ್ಸ್ಟು ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರು ಕ್ಲೋಜರ್ ಪ್ರಾಪರ್ಟಿಲಿ ಅಡಿಷನ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. a 1/2 ತೊಗೊಂಡಿದ್ದೀನಿ, b 2/3ನ ತೊಗೊಂಡಿದ್ದೀನಿ. ಸೊ a + b ಈಸ್ ಈಕ್ವಲ್ ಟು c ಅಲ್ವಾ. a 1/2 ಪ್ಲಸ್ b 2/3 ಇದೆ. ಸೊ ಇದನ್ನು ನಾವು ಅಡಿಷನ್ ಮಾಡಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 3 1 3 ಪ್ಲಸ್ 2 2 4, 3 2 6. ನೆಕ್ಸ್ಟ್ ಏನು ಬರುತ್ತೆ, 3 + 4 7 ಡಿವೈಡೆಡ್ ಬೈ 6. 7/6 ಈಸ್ ಎ ರ್ಯಾಷನಲ್ ನಂಬರ್. ಸೊ ರ್ಯಾಷನಲ್ ನಂಬರು ಕ್ಲೋಜರ್ ಪ್ರಾಪರ್ಟಿ ಅಡಿಷನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಎಸ್ ಅಂತ ತಗೋಬೇಕು. ನೆಕ್ಸ್ಟು ರ್ಯಾಷನಲ್ ನಂಬರು ಸಬ್ಟ್ರಾಕ್ಷನಲ್ಲಿ ಸ್ಯಾಟಿಸ್ಫೈ ಮಾಡುತ್ತೋ ಇಲ್ವ ಅಂತ ಚೆಕ್ ಮಾಡಬೇಕು. ಓಕೆನಾ, a 1/2 ಮೈನಸ್ b 2/3. ಓಕೆನಾ, ಇದನ್ನು ಸಬ್ಟ್ರಾಕ್ಟ್ ಮಾಡಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. 3 1 3 ಮೈನಸ್ 2 2 4. ಇವೆರಡನ್ನೂ ಮಲ್ಟಿಪ್ಲೈ ಮಾಡಬೇಕೀಗ. 2 3 6. ಸೊ 3ಅಲ್ಲಿ 3 - 4 ಇದೆ ಅಲ್ವಾ. ಸೊ ಇವಾಗ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ನ ಹಾಕ್ತೀವಿ. 4ಅಲ್ಲಿ 3ನ ಲೆಸ್ ಮಾಡಿದ್ರೆ 1/6. ಸೊ -1/6 ಈಸ್ ಅ ರ್ಯಾಷನಲ್ ನಂಬರ್. ಏಕೆಂದರೆ ಇದು p/q ಫಾರ್ಮಲ್ಲಿದೆ. ಸೊ p/q ಏನು ಇಂಟಿಜರ್ ಆಗಿರುತ್ತೆ ಆದ್ದರಿಂದ. ಸೊ ಇದು ರ್ಯಾಷನಲ್ ನಂಬರ್ ಕ್ಲೋಜರ್ ಪ್ರಾಪರ್ಟಿನ ಸಬ್ಟ್ರಾಕ್ಷನಲ್ಲಿ ಸ್ಯಾಟಿಸ್ಫೈ ಮಾಡುತ್ತೆ. ನೆಕ್ಸ್ಟು ಮಲ್ಟಿಪ್ಲಿಕೇಶನ್ನ ನೋಡೋಣ. a ಇಂಟು b ಈಸ್ ಈಕ್ವಲ್ ಟು c. a 1/2 ಇಂಟು 2/3 ತಗೊಳ್ಳೋಣ. ಓಕೆನಾ, ಸೊ ಮಲ್ಟಿಪ್ಲೈ ಮಾಡಬೇಕು. 2 1 2, 2 3 6, 2/6 ಆನ್ಸರ್ ಬಂದಿದೆ. ಸೊ ರ್ಯಾಷನಲ್ ನಂಬರ್ ಕ್ಲೋಜರ್ ಪ್ರಾಪರ್ಟಿನ ಮಲ್ಟಿಪ್ಲಿಕೇಶನಲ್ಲಿ ಸ್ಯಾಟಿಸ್ಫೈ ಮಾಡುತ್ತೆ. 2/6 ಈಸ್ ಅ ರ್ಯಾಷನಲ್ ನಂಬರ್. ಓಕೆನಾ, ನೆಕ್ಸ್ಟ್ ಈಗ ಡಿವಿಷನಲ್ಲಿ ನೋಡೋಣ. 1/2 ಡಿವೈಡೆಡ್ ಬೈ 2/3. ಸೊ
ಡಿವಿಷನಲ್ಲಿ ಏನು ಮಾಡಬೇಕು, 1 and 3ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. 1 3s 3. ನೆಕ್ಸ್ಟು 2 ಮತ್ತು 4ನ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 2 2s 4. 1 3s 3, 2 2s 4. ಓಕೆನಾ, 3/4. 3 2 2s 4, 3/4. ಇದು ರ್ಯಾಷನಲ್ ನಂಬರೇನೆ, ಬಟ್ ಆದರೂ ಇದು ಸ್ಯಾಟಿಸ್ಫೈ ಮಾಡೋದಿಲ್ಲ. ಯಾಕೆ ಅಂದರೆ, ಸೊ ನಾವಿಲ್ಲಿ ಎ ಈಸ್ ಈಕ್ವಲ್ ಟು 1/2 ತೊಗೋತೀವಿ, ಬಿ ಈಸ್ ಈಕ್ವಲ್ ಟು 0ನ ತೊಗೋತೀವಿ. ಓಕೆನಾ, ಎ ಡಿವೈಡೆಡ್ ಬೈ ಬಿ ಅಲ್ವಾ. 1/2 ಡಿವೈಡೆಡ್ ಬೈ 0ನ ತಗೊಂಡ್ರೆ ಸೊ ಇದು ಸ್ಯಾಟಿಸ್ಫೈ ಆಗೋದಿಲ್ಲ. 0 ಎ ಡಿವೈಡೆಡ್ ಬೈ 0 ನಾಟ್ ಡಿಫೈನ್ಡ್. ಸೊ ಅದರಿಂದ ರ್ಯಾಷನಲ್ ನಂಬರು ಡಿವಿಷನಲ್ಲಿ ಕ್ಲೋಜರ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡಲ್ಲ. ಅದಕ್ಕೆ ನಾವು ನೋ ಅಂತ ತೊಗೊಂಡಿದ್ದೀವಿ. ಓಕೆನಾ.